ವಿಜಯಪುರ ಜಿಲ್ಲೆಯಲ್ಲಿ ಕೆಆರ್ಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ. ಮಾವಾ, ಗುಟ್ಕಾ, ಗಾಂಜಾ ಮತ್ತು ಡ್ರಗ್ಸ್ ಮುಕ್ತ ಜಿಲ್ಲೆಗೆ ಆಗ್ರಹಿಸಿ ಗಾಂಧಿ ಚೌಕ್ನಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಕ್ರಾಂತಿಕಾರಿ ಮೆರವಣಿಗೆ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯಲ್ಲಿ ಯುವಜನತೆಯನ್ನು ಬಲಿ ಪಡೆಯುತ್ತಿರುವ ಮಾವಾ, ಗುಟ್ಕಾ, ಗಾಂಜಾ ಹಾಗೂ ವಿವಿಧ ಮಾದಕ ದ್ರವ್ಯಗಳ ಹಾವಳಿಗೆ ಶಾಶ್ವತ ಮುಕ್ತಿ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಗಾಂಧಿ ಚೌಕ್ನಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಬೃಹತ್ ಜಾಗೃತಿ ಮೆರವಣಿಗೆ ನಡೆಸಿದ ಕೆಆರ್ಎಸ್ ಸೈನಿಕರು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ಕುರಿತು ನಮ್ಮ ಪ್ರತಿನಿಧಿಯಿಂದ ಹೆಚ್ಚಿನ ವಿವರಗಳ ಒಳಗೊಂಡ ಸಂಪೂರ್ಣ ವರದಿ ಇಲ್ಲಿದೆ. ವಿಜಯಪುರ ಜಿಲ್ಲೆಯನ್ನು ಮಾದಕ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಕೆಆರ್ಎಸ್ ಪಕ್ಷದ ಸೈನಿಕರು ರಸ್ತೆಗಿಳಿದು ಕ್ರಾಂತಿಕಾರಿ ಹೋರಾಟ ನಡೆಸಿದರು. ನಗರದ ಐತಿಹಾಸಿಕ ಗಾಂಧಿ ಚೌಕ್ ಪ್ರದೇಶದಲ್ಲಿ ಜಮಾಯಿಸಿದ ನೂರಾರು ಕೆಆರ್ಎಸ್ ಕಾರ್ಯಕರ್ತರು ಹಾಗೂ ಸೈನಿಕರು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಮಾವಾ, ಗುಟ್ಕಾ, ಗಾಂಜಾ ಮತ್ತು ಮಾರಕ ಡ್ರಗ್ಸ್ ಜಾಲದ ವಿರುದ್ಧ ಬೃಹತ್ ಮೆರವಣಿಗೆ ಪ್ರಾರಂಭಿಸಿದರು. ಕೈಯಲ್ಲಿ ಪಕ್ಷ ಧ್ವಜ ಹಾಗೂ ಜಾಗೃತಿ ಫಲಕಗಳನ್ನು ಹಿಡಿದು ಸಾಗಿದ ಪ್ರತಿಭಟನಾಕಾರರು ಪ್ರಮುಖ ರಸ್ತೆಗಳ ಮೂಲಕ ಜಾಗೃತಿ ಮೂಡಿಸುತ್ತಾ ಅಂಬೇಡ್ಕರ್ ಸರ್ಕಲ್ ತಲುಪಿದರು. ಅಲ್ಲಿ ಜಮಾಯಿಸಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಿದ ಕೆಆರ್ಎಸ್ ನಾಯಕರು ಮಾದಕ ವ್ಯಸನದಿಂದ ಯುವಜನತೆಯ ಭವಿಷ್ಯ ನಾಶವಾಗುತ್ತಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24x7. ಹೇಳಿದ್ರು. ಯಾಕಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಿಡೋದೇನು ಕಾರಣಪ್ಪ ಅಂದ್ರೆ ನಮ್ಮ ಲಕ್ಷಗಟ್ಟಲೆ ಫಾಲೋವರ್ಸ್ ಸಿಗ್ತೀರಿ. ದಯವಿಟ್ಟು ಇದು ಎಲ್ರಿಗೂ ಕೂಡ ಅವೇರ್ನೆಸ್ ಆಗಬೇಕು. ನಾವು ಬಿಜಾಪುರನಾಗ ಗಾಂಧಿ ಚೌಕದಿಂದ ಅಂಬೇಡ್ಕರ್ ಸರ್ಕಲ್ ತನಕ ಬಂದಿದೆ. ಅವೇರ್ನೆಸ್ ಹಾಕದ ಪೊಲೀಸ್ ಇಲಾಖೆಯವರು ಬಂದು ಅವೇರ್ನೆಸ್ ಮಾಡಿದ ಅವೇರ್ನೆಸ್ ಹಾಕೋದಲ್ಲ, ಪ್ರತಿಯೊಬ್ಬರ ಕರ್ತವ್ಯ ಇದು. ಪ್ರತಿಯೊಬ್ಬರು ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಯುವಕರ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ವಿಡಿಯೋಗಳನ್ನ ಶೇರ್ ಮಾಡಬೇಕು, ನಶೆ ಮುಕ್ತ ರಾಜ್ಯವನ್ನಾಗಿ ಮಾಡ್ಬೇಕಂತೇಳಿ ನಾವೆಲ್ಲರೂ ಕೂಡ ವಿನಂತಿ ಮಾಡ್ಕೊತೀವಿ. ಇದೆಲ್ಲ ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರು ಮತ್ತು ಯುವಕರು ಎಲ್ಲ ಸೇರಿ ಈ ಒಂದು ನಶೆ ಮುಕ್ತ ಜಿಲ್ಲೆಯನ್ನಾಗಿ ಮೊದಲು ನಾವು ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂಡಿವಿ. ಹಾಗೆ ಪೊಲೀಸ್ ಇಲಾಖೆಯಿಂದ ಮಾನ್ಯ SP ಅವ್ರಿಗೂ ವಿನಂತಿ ಮಾಡ್ಕೋತೀವಿ. ದಯವಿಟ್ಟು ನಿಮ್ಮ ಜೊತೆ ನಾವು ಕೂಡ ಕೈ ಜೋಡಿಸ್ತೇವೆ, ಯುವಕರು ಕೂಡ ಕೈ ಜೋಡಿಸ್ತಾರೆ. ನಿಮ್ಮ ಇಲಾಖೆಯ ಜೊತೆ ನಾವು ಕೂಡ ಕಟ್ಟುನಿಟ್ಟಿನ ಆದೇಶ ತಗೊಂಡು ದಯವಿಟ್ಟು ಎಲ್ಲೆಲ್ಲಿ ಗಾಂಜಾ ಸಿಗ್ತದ, ಎಲ್ಲೆಲ್ಲಿ ಕಳ್ಳಪಟ್ಟಿ ದಾರು ಮಾರ್ತಾರ, ಎಲ್ಲೆಲ್ಲಿ ಮಟಕ ಐತಿ, ಎಲ್ಲೆಲ್ಲಿ ಗಾಂಜಾ ಐತಿ, ಇದನ್ನು ಸಂಪೂರ್ಣವಾಗಿ ಮಾನ್ಯ SP ಸಾಹೇಬರು ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ ನಾವೆಲ್ಲ ಕೂಡ ಅವರು ಈಗಾಗಲೇ ಬಹಳಷ್ಟು ಅವೇರ್ನೆಸ್ಗಳು ಕೂಡ ಮಾಡ್ಯಾರ. ಅದಕ್ಕೆ ಮಾನ್ಯ SP ವಿಜಯಪುರದ ಲಕ್ಷ್ಮಣ್ ನಿಂಬರಿಗೆ SP ಸಾಹೇಬ್ರಿಗೆ ಒಂದು ವಿನಂತಿ ಮಾಡ್ಕೊತೀವಿ. ದಯವಿಟ್ಟು ತಾವು ಕೂಡ ಮುತುವರ್ಜಿ ವಹಿಸಿ ತಾವು ಕೂಡ ಎಲ್ಲೆಲ್ಲಿ ಸಿಗ್ತದೆ ಖಂಡಿತವಾಗ್ಲೂ ಯಾರು ಗಾಂಜಾ ಮಾಡ್ತಾರೆ ಒಂದು 5 ವರ್ಷ ಒಳಗೆ ಜೈಲಿಗೆ ಹೋಗ್ಬೇಕವ ಅಂದ್ರೆ ಇನ್ನೂ ಮಾರಂಗಿಲ್ಲ. ಅಂಥವ್ರನ್ನ ದಯವಿಟ್ಟು ಸೆರೆ ಪಡೆದು ಅವ್ರಿಗೆ ಶಿಕ್ಷೆ ಆಗುವಂಥ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಂತ ವಿನಂತಿ ಮಾಡ್ಕೊತೀವಿ. ಈ ಒಂದು ಡ್ರಗ್ಸ್ ಒಂದು ರಾಜ್ಯ ಇದೇನಿದು ನಶೆ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ಕೊತ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಯುವಕರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಈ ಒಂದು ರ್ಯಾಲಿಗೆ ಈಗ ಯಾರು ಮಾತಾಡ್ತಾರೆ ಈಗ ಅಲ್ಲಿ ಡಿಶರಿಗೆ ಮನೆಗೆ ಕೊಡೋದು ಸ್ಟೂಡೆಂಟ್ ಇಲ್ಲಿವರೆಗೆ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಎರಡು ಮಾತು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಪಾರ್ಗಳು ಮಾತಾಡ್ಸೋ ಸೈನಿಕರು ಬಂಧುಗಳೇ ನಮಸ್ಕಾರ. ನಾನು ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋಡ್ ಇವತ್ತು ಏನು ಡ್ರಗ್ಸ್ ಮುಕ್ತ ನಗರವಾಗಿ ಮಾಡಬೇಕಂತ ನಮ್ಮ ಕೆಆರ್ಎಸ್ ಪಕ್ಷ ಸೈನಿಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಯುವಕರು ಈಗಾಗಲೇ ರ್ಯಾಲಿ ಮಾಡಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ಏನು ಈಗಾಗಲೇ ನಮ್ಮ ಶಕ್ತಿ ಕುಮಾರ್ ಆಗಲಿ, ನಮ್ಮ ವಿಕ್ರಮ್ ಆಗಲಿ, ನಮ್ಮ ಅಣ್ಣ ಪೂಜಾರಿ ಆಗಲಿ ಎಲ್ಲರೂ ಈಗಾಗಲೇ ಮಾತಾಡಿದ್ದಾರೆ. ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಡ್ರಗ್ಸ್ ಮುಕ್ತ ಮತ್ತು ಗಾಂಜಾ ಮುಕ್ತ ಆಗಬೇಕಂತ ನಾವು ಕೂಡ ಇವತ್ತು ಹೋರಾಟ ಮಾಡಿದ್ದೀವಿ. ಅದು ಯಾವ ರೀತಿ ಆಗಬೇಕಂದ್ರೆ ಈಗಾಗಲೇ ನಮ್ಮ ಶಕ್ತಿ ಕುಮಾರ್ ಮಾತಾಡಿದ್ರು, ಎಲ್ಲ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿದ್ರೆ ಮಾತ್ರ ಅದು ಮುಕ್ತ ಆಗ್ತವೆ, ಯಾರು ನಿಲ್ಲಕ್ಕಂದ್ರೆ ಅದು ಆಗೋದಿಲ್ಲ. ಈಗಾಗಲೇ ಏನು ಈ ದಾರು ಅಂಗಡಿ ಅದಾವಲ್ಲ, ಟಪ್ರಿದಲ್ಲಿ ಹೋದರೆ ಟಪ್ರಿ ಒಳಗೂ ಇದು ಸಿಗ್ತವೆ, ದಾರು ಸಿಗ್ತಾವೆ. ಯಾಕಂದ್ರೆ ಅವ್ರಿಗೆ ಕೊಡೋಕ್ಕೆ ಟಪ್ರಿದವರಿಗೆ ಪರ್ಮಿಷನ್ ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ಓಪನ್ ಆಗಿ ಮಾರಲಿ, ಅವ್ರಿಗೆ ಧಾಬಾಗಳಾಗಲಿ ಅವ್ರಿಗೆ ಓಪನ್ ಆಗಿ ಮಾರಲಿ. ಯಾಕಂದ್ರೆ ಅವ್ರಿಗೆ ಹಿಡಿಯೋದು ಹೋಗಿ ಹಿಡಿದ ಅಂದರೆ ಅವ್ರಿಗೆ ಹೋಗಿ ಪೊಲೀಸರು ರೊಕ್ಕ ತೊಗೊಳ್ಳೋದು ಬಂದುಬಿಡು, ಅವ್ರಿಗೆ ಹಿಡಿಯೋದೇ ಇಲ್ಲ. ಆ ರೀತಿ ಮಾತ್ರ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ಆಗಬಾರ್ದು. ನಮ್ಮ SP ಸಾಹೇಬರು ಕೂಡ ಒಳ್ಳೆಯವರು ಅದಾರೆ. ಈಗ ಇದು ಕಡಿವಾಣ ಹಾಕಬೇಕಂತ ನಾನು ಕೇಳ್ಕೊಳ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಧನ್ಯವಾದ. ವಿಜಯಪುರ ಜಿಲ್ಲೆಯನ್ನು